ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನೀವು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಈ ಫೋಟೋದಲ್ಲಿರೋ ನೇಮ್ಸು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿದೆಯಲ್ಲ. ಈ ರೀತಿ ನಿಮ್ಮ ಫೋಟೋಗಳನ್ನು ಈ ಥರ ಕ್ರಿಯೇಟ್ ಮಾಡ್ಬೋದು. ಅದನ್ನು ನಿಮ್ಮ ಪ್ರೊಫೈಲ್ ಫೋಟೋ ಆಗಿಡ್ಬೋದು, ಇಲ್ಲ ನಿಮ್ಮ ಪೋಸ್ಟ್ಗಳು ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಶೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಈ ರೀತಿ ಮಾಡಬೇಕು ಅಂದರೆ ನಿಮಗೆ ಏನು ತುಂಬ ವರ್ಕ್ಗಳೇನು ಅವಶ್ಯಕತೆ ಇಲ್ಲ. ಎಲ್ಲ ಒಂದೇ ಆ್ಯಪ್ನಲ್ಲಿದೆ. ಬ್ಯಾಕ್ಗ್ರೌಂಡ್ಸು ಒಂದೇ ಆ್ಯಪ್ನಲ್ಲಿ ಸಿಗುತ್ತೆ. ನೇಮ್ ಫಾಂಟ್ಸು ಲಾಟ್ಸ್ ಆಫ್ ಫಾಂಟ್ಸ್ ಇದೆ. ನಿಮ್ಗೆ ಯಾವ ಥರ ಫಾಂಟ್ ಬೇಕು ಆ ಥರ ಮಾಡ್ಕೋಬೋದು. ಲೇಯರ್ಸ್ ಇದೆ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಆ್ಯಪ್ ಅನ್ನೋದು. ಸೊ ನಾನು ಸುಮಾರು ದಿವಸಗಳು ಯೂಸ್ ಮಾಡಿ ಚೆನ್ನಾಗಿದೆಯಿಲ್ಲ ಅಂತ ವೆರಿಫೈ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಆ್ಯಪ್ ನೇಮ್ ಬಂದ್ಬಿಟ್ಟು ನಾನು ನಿಮ್ಮ ಡಿಸ್ಕ್ರಿಪ್ಷನ್, ಈ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಕ್ಯಾಲೋಗ್ರಫಿ ಫಾಂಟ್ ನೇಮ್ ಅಂತ ತುಂಬ ಚೆನ್ನಾಗಿದೆ. ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅದನ್ನ ಯಾವ ಥರ ಎಡಿಟ್ ಮಾಡೋದು, ಯಾವ ಥರ ಏನು ಅನ್ನೋದನ್ನ ಪಿನ್ ಟು ಪಿನ್ ಗೈಡನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅದೇ ನೀವು ನನಗೆ ಮಾಡೋ ಹೆಲ್ಪ್ ಅಂತ ನಾನು ಅನ್ಕೊತೀನಿ. ಈಗ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಈಗ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡಿದ್ದೀನಿ. ಮೇಲ್ಗಡೆ ಸ್ಟಾರ್ಟ್ ಅಂತ ಕೊಡ್ತೀನಿ. ಈ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಅದರಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಈಗ ನಾನೇನು ಮಾಡ್ತೀನಿ, ಸ್ಟಾರ್ಟ್ ಕೊಡ್ತೀನಿ. ಸೊ ಇಂಗ್ಲೀಷ್. ಸೊ ಇಲ್ಲಿ ಎಡಿಟ್ಗಿದೆ ನಮಗೆ. ಸೊ ಮತ್ತು ಬ್ಯಾಕ್ಗ್ರೌಂಡ್ಸ್ ಅಂತ ಇದೆಯಲ್ಲ, ಇಲ್ಲಿ ಬ್ಯಾಕ್ಗ್ರೌಂಡ್ಸ್ ಅಂತ ಇದೆ. ಪೇಂಟ್ ಬ್ರಷು, ಆ್ಯಡ್ ಟೆಕ್ಸ್ಟು, ಫಾಂಟು, ಟೆಕ್ಸ್ಚರು, ಬ್ಯಾಕ್ಗ್ರೌಂಡ್, BG ಇಮೇಜಸ್ಸು, ಗ್ರೇಡಿಯೆಂಟ್ಸು, ಟೆಕ್ಸ್ಟ್ ಕಲರು, ಬ್ಯಾಕ್ಗ್ರೌಂಡ್ ಕಲರು, ಸ್ಟಿಕ್ಕರ್ಸು. ಬ್ಯಾಕ್ಗ್ರೌಂಡ್ ಕಲರ್ ಬೇಕಾದ್ರೆ ನಾವು ಸಿಂಗಲ್ ಆಗಿ ಯಾವ ಕಲರ್ ಬೇಕು ಆ ಕಲರ್ ಚೂಸ್ ಮಾಡಿ ಈ ಥರ ಸಿಂಗಲ್ ಕಲರ್ ಮಾಡ್ಕೋಬೋದು. ಹಾಗಿಲ್ಲ ಅಂದರೆ ರೆಡಿ ಬ್ಯಾಕ್ಗ್ರೌಂಡ್ಸ್ ಅನ್ನೋದು ಇಲ್ಲಿದೆ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಈ ರೀತಿ ರೆಡಿ ಬ್ಯಾಕ್ಗ್ರೌಂಡ್ಸ್ ಆಲ್ರೆಡಿ ಇದರಲ್ಲೇ ಇದೆ, ಕೆಲವೊಂದು ಲಾಟ್ಸ್ ಆಫ್ ಇದೆ. ಅದು ಬೇಡ ಅಂದರೆ ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋಬೋದು ಇದರಲ್ಲಿ ಇರೋವಂಥದ್ದನ್ನೇ. ಸೊ ಎಕ್ಸಾಂಪಲ್ಗೆ ನಾನು ನಿಮ್ಮ ಇಮೇಜಲ್ಲಿ ತೋರಿಸಿದ್ದು ಈ ಬ್ಯಾಕ್ಗ್ರೌಂಡು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಟೆಕ್ಸ್ಟ್ ಇಮೇಜಿಗೆ ಬರುತ್ತೆ. ಎಕ್ಸಾಂಪಲ್ಗೆ ನಾನು ಮಿಸ್ಟರ್ ಅಂತ ಟೈಪ್ ಮಾಡ್ತೀನಿ. ಈಗ ಇದನ್ನು ಏನೇನು ಮಾಡ್ತೀನಿ, ಸಿಂಗಲ್ ನೇಮ್ ಮಾಡ್ತೀನಿ. ಸೊ ಮಿಸ್ಟರ್ ಆಯಿತು. ಸೊ ಇದನ್ನೇನು ಕಲರ್ ಚೇಂಜ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಫಾಂಟ್ ಚೇಂಜ್ ಮಾಡ್ತೀನಿ. ಫಾಂಟ್ಗೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನಿಮ್ಗೆ ಲಾಟ್ಸ್ ಆಫ್ ಫಾಂಟ್ಗಳಿದೆ. ನಮ್ಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ನ ನಾವು ಕ್ಲಿಕ್ ಮಾಡ್ಕೋಬೋದು. ಈ ರೀತಿ ಸಿಂಪಲ್ಲಾಗಿ ನಮ್ಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ನ ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೋದು. ಸೊ ಕ್ಲಿಕ್ ಮಾಡಿಕೊಂಡು ಟೋಟಲ್ ಎಡಿಟ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಎಕ್ಸಾಂಪಲ್ಗೆ ಇದೇ ಆಯಿತು ನಮಗೆ. ಸೊ ಓಕೆ. ಸೊ ಈಗ ಮಿಸ್ಟರ್ ಆಯಿತು. ಮತ್ತೆ ಟೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಸೊ ಮತ್ತೆ ಇಂಗ್ಲೀಷ್. ಸೊ ಮಿಸ್ಟರ್ ಗುಣ ಆಯಿತು. ಸೊ ಇದಕ್ಕೆ ನಾನೇನು ಮಾಡೋಣ, ಫಾಂಟ್ ಚೇಂಜ್ ಮಾಡ್ತೀನಿ. ಯಾವುದೋ ಒಂದು ಸಿಂಪಲ್ ಆಗಿರೋ ಫಾಂಟು ಆ್ಯಡ್ ಮಾಡ್ಕೊತೀನಿ. ಯಾವ್ದು ಬೇಕಾದ್ರೂ ನಮಗೆ ಚೆನ್ನಾಗಿರೋ ಫಾಂಟ್ ಯಾವ್ದು ಬೇಕಾದ್ರೂ ನಾವು ತೊಗೊಳ್ಬೋದು. ಸೊ ಮಿಸ್ಟರ್ ಗುಣ ಅಂದರೆ ಈ ಥರ ಸಿಂಪಲಾಗಿ ಹಾಕಿದ್ದೀನಿ. ಸೊ ಇದಕ್ಕೆ ಮತ್ತೆ ಇನ್ನೂ ತುಂಬ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಇದೆ. ಸೊ ಸ್ಟಿಕ್ಕರ್ಸ್ನಲ್ಲಿ ನೋಡ್ಬೋದು ನೀವೀಗ ಡಿಫ್ರೆಂಟ್ ಸ್ಟಿಕ್ಕರ್ಗಳಿದೆ. ಸೊ ಇದು ಯಾವ ಥರ ಬೇಕಾದ್ರೆ ನಾವು ಎಡಿಟ್ ಮಾಡಿ ಇದನ್ನ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು. ಮತ್ತು ಇಲ್ಲಿ ಸ್ಟಿಕ್ಕರ್ಸಲ್ಲೇ ತುಂಬ ಡಿಫ್ರೆಂಟ್ ಲವ್ ಇಮೇಜಸ್ಸು, ಸೊ ಈ ಥರ ನೇಮ್ಸು, ಈ ಥರ ನೋಡಿ ಫ್ರೆಂಡ್ಸ್, ಇದರಲ್ಲೂ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಾನು ಮಾಡಿದಂಥ 007. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಇದನ್ನು ತೊಗೊಂಡೆ ನಾನು. ಸೊ ಈ ರೀತಿ ನಿಮಗೆ ಡಿಫ್ರೆಂಟಾಗಿ ಹೆಂಗೆ ಬೇಕೋ ಹಂಗೆ ನೀವು ಎಡಿಟನ್ನು ಮಾಡ್ಕೋಬೋದು. ಎಕ್ಸಾಂಪಲ್ಗೆ ಈ ವರ್ಡ್ಗೆ ಕಲರ್ ಚೇಂಜ್ ಮಾಡಬೇಕು. ಟೆಕ್ಸ್ಟ್ ಕಲರು ನಾನೇನು ಮಾಡ್ತೀನಿ, ಸೊ ಬ್ಲೂ ತೊಗೊತೀನಿ. ಸೊ ನೋಡಲ್ಲ ಫ್ರೆಂಡ್ಸ್, ಇದಕ್ಕೆ ನಾನೇನು ಮಾಡ್ತೀನಿ, ಸೊ ಮತ್ತು ಇದಕ್ಕೆ ಗುಣ ಅಂತ ಇದೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಮಿಸ್ಟರ್ ಗುಣ. ಇದಕ್ಕೆ ನಾನು ಚೇಂಜ್ ಮಾಡ್ಬೋದು. ಸೊ ಟೆಕ್ಸ್ಟ್ ಕಲರ್ ಮತ್ತು ನಾನೇನು ಮಾಡ್ತೀನಿ, ಯಾವ್ದಾದ್ರು ಪಿಂಕ್ ಯಾವ್ದಾದ್ರು ಮಾಡ್ಕೊತೀನಿ. ಸೊ ಇದು ನೋಡೋರಲ್ಲ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಎಷ್ಟು ಅದ್ಭುತವಾಗಿ ನಮಗೆ ಬಂದಿದೆ ಅಂತ. ಸೊ ಇದು ಗ್ರೇಡಿಯೆಂಟ್ಸ್ ಕಲರ್ ಬೇಕಾದ್ರೆ ಕೊಡ್ಬೋದು ನಾವು. ಸೊ ಈಗ ಈ ಕಲರ್ ನಮಗೆ ಬೇಡ, ಗ್ರೇಡಿಯೆಂಟ್ ಬೇಕು. ಸೊ ಇಲ್ಲಿ ನಾವು ಹೋಗ್ಬಿಟ್ಟು ಯಾವ್ದಾದ್ರು ಗ್ರೇಡಿಯೆಂಟ್ ಕಲರ್ನ ಚೇಂಜ್ ಮಾಡ್ಬೋದು. ಸೊ ಈಗಾಯಿತು ಟೆಕ್ಸ್ಟ್ ಕಲರು. ಸೊ ಟೆಕ್ಸ್ಟ್ ಕಲರ್ ಈ ಥರ ಕೊಡ್ತೀವಲ್ಲ. ಸೊ ಆಗಿಲ್ದಿರೆ ಸೊ ಟೆಕ್ಸ್ಚರ್ ಅಂತ ಇದೆ. ಇಲ್ಲಿಗೆ ಹೋದ್ರೆ ನಾವು ಟೆಕ್ಸ್ಟ್ಗೂ ಯಾವುದೋ ಟೆಕ್ಸ್ಚರ್ ಕಲರನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಸಿಂಪಲ್. ಇದನ್ನು ಯಾವ ಥರ ಆ್ಯಡ್ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ಈಗ ಎಷ್ಟು ಎಡಿಟ್ ಆಯಿತು. ಸೊ ಫ್ರೆಂಡ್ಸ್, ಟೈಮ್ ಜಾಸ್ತಿ ತಗೊಳ್ತೆ ಅಂತ ನಾನು ಸಿಂಪಲಾಗಿ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಆಗ್ತಿದ್ದಂಗೆ ಇದನ್ನು ನಾನೇನು ಮಾಡ್ತೀನಿ,
ಟಿಕ್ ಮಾರ್ಕ್ ಓಕೆ ಕೊಡ್ತೀನಿ. ಟಿಕ್ ಮಾರ್ಕ್ ಓಕೆ ಕೊಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ನು ಸ್ವಲ್ಪ ಬ್ಲರ್ ಮಾಡೋದು ಏನು ಬೇಕಾದ್ರೂ ಅಡ್ಜಸ್ಟ್ಮೆಂಟನ್ನು ಫೆದರ್ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಮೇಲ್ಗಡೆ ಸೇವ್ ಆಪ್ಷನ್ ಇದೆ, ಸೇವ್ ಇಮೇಜ್ ಅಂತ ಇದೆ. ಸೊ ಈ ಸೇವ್ ಇಮೇಜ್ ಕೊಟ್ಟ ತಕ್ಷಣ ಏನಾಗುತ್ತೆ, ಇಮೇಜ್ ಅನ್ನೋದು ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡೋದ್ರಲ್ಲ, ವಿಡಿಯೋ ನೋಡಿದ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.